ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ 2ನೇ ದಿನದ ವ್ಲಾಗ್ ಇದು, ಮಂಗಳವಾರ. ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಂದರೆ ನಾನು ಯಾರಿಗೂ ಹೇಳ್ದೆ, ಏನೂ ರಿಕ್ವೆಸ್ಟ್ ಮಾಡ್ಕೊಳ್ದೆ ನನ್ನ ಒಂದು ರೊಟೀನನ್ನು ಇಲ್ಲಿ ಆಗ್ತಾ ಬರ್ತೀನಿ. ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ಳಲ್ಲ. ನಿಮಗೆ ಮಾಹಿತಿ ಇಷ್ಟ ಆದರೆ ನೋಡಬೇಕು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನನಗಂತೂ ಹೆಲ್ಪ್ ಆಗುತ್ತೆ. ನನಗೆ 2 ಮಕ್ಕಳಿದ್ದಾರೆ, 2 ಹೆಣ್ಮಕ್ಳೇ. ಒಬ್ಬಳು ದೊಡ್ಡೋಳ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ, ಇನ್ನೊಬ್ಬಳು ಚಿಕ್ಕವಳು ಈಗ 6 ಮಂತ್ಸು. ಸೊ ನಾನು ಬೆಳಗಿನ ಕೆಲಸನೆಲ್ಲ ಮುಗಿಸ್ಕೊಂಡು ಈಗ ತೊಳೆದಿರೋ ಬಟ್ಟೆನೆಲ್ಲ ಮಡಚಿಡ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋದು ಕ್ಲಾತ್ ಡೈಪರು. ನಾನು ನನ್ನ ಮಗಳಿಗೆ ಈ ಪ್ಯಾಂಪರ್ಸು ಆ ಥರದ್ದು ಬರುತ್ತಲ್ಲ, ಆ ಥರ ಡೈಪರ್ನ ಯೂಸ್ ಮಾಡೋದು ಕಮ್ಮಿ ಮಾಡ್ತೀನಿ, ಇಲ್ಲ ಅಂತಲ್ಲ, ತುಂಬ ರೇರಾಗಿ ಮಾಡ್ತೀನಿ. ಅವಳಿಗೆ ತುಂಬ ಹೊತ್ತು ಅದನ್ನ ಹಾಕಬೇಕು ಅಂತ ಅಂದಾಗ ಅದನ್ನು ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಡೈಲಿ ಇದನ್ನೇ ಯೂಸ್ ಮಾಡೋದು ನೈಟ್ ಟೈಮು. ಅದೇ ಇನ್ನು ಬಾಕಿ ಟೈಮಲ್ಲೆಲ್ಲ ಕಾಟನ್ ಬಟ್ಟೆ ಇರುತ್ತಲ್ವ, ಆ ಲಂಗೋಟಿಯನ್ನು ಅದ್ರ ಜೊತೆ ಹಾಕಿಬಿಟ್ಟು ಕಟ್ತೀನಿ. ಸೊ ಯಾವಾಗಲೂ ಕಟ್ಟೇ ಇರೋದಿಲ್ಲ, ಸ್ವಲ್ಪ ಹೊತ್ತು ಕಟ್ಟಿ ಹಾಗೆ ಕೈ ಬಿಡಬೇಕಾಗತ್ತೆ. ಯಾಕಂದರೆ ಸುಮ್ಮನೆ ಕಂಟಿನ್ಯೂ ಕಟ್ತಾ ಇದ್ದರೆ ಮಗುಗೂ ಸಹ ಅದು ಇರಿಟೇಷನ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ, ಯಾವಾಗಲೂ ಬಟ್ಟೆನ ಕಟ್ಟಿ ಬಿಡಬೇಡ, ಸ್ವಲ್ಪ ಹೊತ್ತು ಹಾಗೆ ಬಿಡು, ಅವಳಿಗೂ ಸ್ವಲ್ಪ ಅದು ರಿಫ್ರೆಶ್ ಅನಿಸುತ್ತೆ. ಕಟ್ಟಿ ಕಾಲು ಸಂದಿ ತೊಡೆ ಎಲ್ಲನ ಸೆಳ್ತಾ ಬಂದಂಗೆ ಆಗಬಾರ್ದು ಮಗುಗೆ ಅಂತೇಳಿ. ಹಾಗಾಗಿ ರಾತ್ರಿ ಪದೇ ಎದ್ದೇಳಬಾರ್ದು ಅಂತೇಳಿ ಈ ಕಾಟನ್ ಡೈಪರ್ಸ್ನ ನಾನು ಯೂಸ್ ಮಾಡ್ತೀನಿ. ಅಂದರೆ ಅದು ತುಂಬ ಹೊತ್ತು ಮಾಡೋದಕ್ಕಿಂತ ಒಂದು ಮಗು 4ರಿಂದ 5 ಸಲ ಸುಸ್ಸುನ ಮಾಡಿಕೊಂಡ್ರೆ ಅದು ಒದ್ದೆ ಆಗುತ್ತೆ. ಸೊ ಅಷ್ಟು ಅದ್ರ ಕೆಪಾಸಿಟಿ ಇರುತ್ತೆ. ಬಟ್ ಅಷ್ಟೇ ಆಗಲಿ ಒಳ್ಳೆಯದೇ, ಬೇರೆ ಇದನ್ನು ಯೂಸ್ ಮಾಡೋದಕ್ಕಿಂತ ಇದು ಒಳ್ಳೆಯದು ಅಂತೇಳಿ ನಾನು ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ತೀನಿ. ನನಗೆ ಎಚ್ಚರ ಇದ್ದಾಗೆಲ್ಲ ನಾನು ಕಾಟನ್ ಬಟ್ಟೆನೇ ಹಾಕಿ ಬಳಸ್ತೀನಿ. ಅವಳು ಟಾಯ್ಲೆಟ್ ಮಾಡಿಕೊಂಡಾಗ ಅದನ್ನು ಚೇಂಜ್ ಮಾಡಿ ಆವಾಗವಾಗ ನೋಡ್ಕೊಳ್ತಾ ಇರ್ತೀನಿ. ಯಾವಾಗ ನಾನು ಕಂಟಿನ್ಯೂ ಮಲ್ಕೋತೀನಿ, ನನಗೆ ತುಂಬ ನಿದ್ದೆ ಬರುತ್ತೆ ಅಂತ ಅನಿಸುತ್ತೋ ಆ ಟೈಮಲ್ಲಿ ನಾನು ಆ ಕಾಟನ್ ಡೈಪರ್ಗಳನ್ನ ಬಳಸ್ತೀನಿ. ಈಗ ಅಮ್ಮನೂ ಅಲ್ಲಿ ಪಕ್ಕದಲ್ಲಿ ರವೆ ಉಂಡೆ ಮಾಡಲಿಕ್ಕೆ ದೊಡ್ಡ ಮಗಳಿಗೆ ತಿನ್ನಲಿಕ್ಕೆ ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ಮಾಡಮ್ಮ ಅಂತ ಹೇಳಿದೆ. ಸೊ ಹಾಗಾಗಿ ಅವರು ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನಾನಿಲ್ಲಿ ಇರೋ ಬಟ್ಟೆಗಳನ್ನೆಲ್ಲ ಮಡಚಿಡ್ತಾ ಇದ್ದೀನಿ. ಇನ್ನೊಂದು, ಮಗು 6 ತಿಂಗಳಾಗಿದೆ ಅಂತಂದರೆ ಮಗುಗೆ ನಾವೇನೀಗ ಅನ್ನ ತಿನ್ನಿಸ್ಲಿಕ್ಕೆ ಶುರು ಮಾಡಿಸ್ತೀವಿ, ಹೌದಾ? ಅದಕ್ಕಿಂತ ಮುಂಚೆನೇ ಮಗು 3 ತಿಂಗಳು ತುಂಬಿದೆ ಅಂದಾಗ ನಾವು ಏನನ್ನು ಕೊಡಬಹುದು ಅಂದರೆ ಉತ್ತುತ್ತಿಯನ್ನು ನೋಡಿ, ಈ ರೀತಿಯಾಗಿ ಉತ್ತುತ್ತಿಯನ್ನು ಸ್ವಲ್ಪ ಬಿಸಿ ನೀರಲ್ಲಿ ತೊಳೆದು ಒಂದು 2 ನಿಮಿಷ ಅದರಲ್ಲೇ ಕೈ ಬಿಡಬೇಕು. ಯಾಕಂದರೆ ಆ ಉತ್ತುತ್ತಿ ಒಳಗಡೆ ಏನಾದರೂ ಡಸ್ಟ್ ಇದ್ದರೆ ಅದೆಲ್ಲ ನೀರೊಳಗೆ ಬಿಟ್ಕೊಡುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ನೀಟಾಗಿ ಬಿಸಿನೀರಲ್ಲಿ ತೊಳೆದು, ಮಗು 6 ತಿಂಗಳು ಬರೋ ತನಕ ನೀರನ್ನು ಕೊಡಬಾರ್ದು. ಹಾಗಾಗಿ ತಾಯಿಯ ಎದೆ ಹಾಲಲ್ಲೇ ಈ ಉತ್ತುತ್ತಿಯನ್ನು ತೆಗೆದ್ಬಿಟ್ಟು ಮಗುವಿಗೆ ಸ್ವಲ್ಪ ಡೈಲಿ ಮಧ್ಯಾಹ್ನ ಅದು ಯಾವಾಗ ಸ್ನಾನ ಮಾಡಿ, ಅಂದರೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಸ್ವಲ್ಪ ದಿನಕ್ಕೆ ಒಂದೊಂದು ಉತ್ತುತ್ತಿ ಥರ ಅದಕ್ಕೆ ನೆಕ್ಕಿಸ್ತಾ ಬರಬೇಕು ಅಂತ ಹೇಳ್ತಾರೆ. ಅದರದ್ದು ಸೊಂಟ ಮತ್ತು ಕತ್ತು ಬೇಗ ಕೂರುತ್ತೆ. ಕತ್ತು ಕೂತಿಲ್ಲ ಅಂತ ಹೇಳ್ತಾರಲ್ಲ, ಆ ಥರದ ಪ್ರಾಬ್ಲಮ್ ಆಗೋಲ್ಲ. ಅನ್ನನ ನಾವು ಅದಕ್ಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು 6 ಮಂತ್ಸೇ. ಆದರೆ ಈ ರೀತಿಯಾಗಿ ಉತ್ತುತ್ತಿಯನ್ನು ನಮ್ಮ ಅಜ್ಜಿಯವರೆಲ್ಲ ನಮಗೆ ಕೊಡಬೇಕು ಅಂತ ಹೇಳಿದ್ದು. ನನ್ನ ದೊಡ್ಡ ಮಗಳಿಗೂ ಅಷ್ಟೇ, ಈ ಮಗಳಿಗೂ ಅಷ್ಟೇ. 3 ತಿಂಗಳು ತುಂಬಿದ ನಂತರ ಎದೆ ಹಾಲಲ್ಲಿ ಉತ್ತುತ್ತಿಯನ್ನು ಈ ರೀತಿಯಾಗಿ ತೆಗೆದ್ಬಿಟ್ಟು, ಇದಕ್ಕೆ ಸಾಣೆಕಲ್ಲು ಅಂತೇಳಿ ಹೇಳ್ತಾರೆ. ಸೊ ಇದರಲ್ಲಿ ತೆಗೆದ್ಬಿಟ್ಟು ನೆಕ್ಕಿಸ್ಬೇಕು. ನೆಕ್ಸಿದಾದಮೇಲೆ ಮತ್ತೆ ನೀವು ಫೀಡ್ ಮಾಡಿಸಿ, ಆವಾಗ ಅದು ನೀಟಾಗಿ ಒಳಗಡೆ ಸೇರಿಕೊಳ್ಳುತ್ತೆ. ಇಲ್ಲಾಂದರೆ ಅದು ಗಂಟ್ಲಲ್ಲೇ ಹಿಡ್ಕೊಂಡ್ಬಿಟ್ಟು ಮತ್ತೆ ಕಕ್ಕೋ ಥರ ಆಗುತ್ತೆ. ಮಗು ಕಕ್ಕಿತು ಅಂತ ಹೇಳ್ತಾರಲ್ಲ, ಆ ಥರ. ಅಂದರೆ ಕಕ್ಕಿದ ಮಕ್ಕಳು ದಕ್ತವೆ ಅಂತೇಳಿ ಒಂದು ಮಾತು ಬೇರೆ ಹೇಳ್ತಾರೆ. ಸೊ 6 ತಿಂಗಳು ಆಗಿದೆ ಮಗುಗೆ ಅಂದರೆ ಬಿಸಿನೀರಲ್ಲಿ ನೀವು ತೆಗೆದು ಮಕ್ಕಳಿಗೆ ಕೊಡಬಹುದು. ಸೊ ಇದು ನಾವು ಮಕ್ಕಳನ್ನು ಯಾವ ರೀತಿಯಾಗಿ ಅದಕ್ಕೆ ಫುಡ್ ರೊಟೀನನ್ನು ಸ್ಟಾರ್ಟ್ ಮಾಡ್ತೀವಲ್ಲ, ಅದರಲ್ಲಿ ಇದು ಒಂದಾಗಿರುತ್ತೆ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಬಿಸಿನೀರಲ್ಲಿ ಬಾದಾಮಿಯನ್ನು ನೆನೆಯಿಟ್ಟು ರಾತ್ರಿಯೇ ನೆನೆಯಿಟ್ಟು ಕೊಡಬಹುದು, ಅದು ಒಳ್ಳೆಯದೇ. ಅದರಲ್ಲಿ ಅಸಿಡಿಕ್ ಕಂಟೆಂಟ್ ಅಂತ ಹೇಳ್ತಾರಲ್ಲ, ಗ್ಯಾಸ್ಟ್ರಿಕ್ ಆಗೋ ಕಂಟೆಂಟು ನೀರೊಳಗಡೆ ಹೋಗ್ಬಿಡುತ್ತೆ ಅಂತಂದು. ಆದರೆ ಒಂದೇನಾಗುತ್ತೆ ಅಂದರೆ ನಾವು ಆ ಥರ ತೇಯ್ತಾ ಇದ್ದಾಗ ಅದು ಪುಡಿ ಆಗಿಬಿಡುತ್ತೆ, ಮಗುಗೆ ತಿನ್ನಿಸ್ಲಿಕ್ಕೆ ಸರಿ ಹೋಗಲ್ಲ. ನೀವು ಹುಷಾರಾಗಿ ನಾನು ತೇಯ್ತೀನಿ ಅಂದರೆ ಆ ಥರ ತೇಯ್ಬೋದು. ಇಲ್ಲ ಅಂದರೆ ಒಂದು 2 ಗಂಟೆ ಆ ಥರ ಒಂದು ಬಿಸಿನೀರಲ್ಲಿ ನೆನೆ ಹಾಕಿ, ಅರ್ಧ ಗಂಟೆ 1 ತಾಸು 2 ತಾಸು ಹಾಗೆ ಒಂದು ಬಿಸಿನೀರಲ್ಲಿ ನೆನೆ ಹಾಕಿ ಅದನ್ನು ಸಹ ಇದೇ ರೀತಿಯಾಗಿ ಸ್ಟಾರ್ಟಿಂಗ್ 3 ತಿಂಗಳಲ್ಲಿ ಮಗುವಿನ ತಾಯಿ ಇದನ್ನು ತೇಯ್ಲಿಕ್ಕೆ ಹೋಗಬೇಡಿ. ಯಾಕಂದರೆ
ತಾಯಿನೂ ಹಸಿಮೈ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಅವಳಿಗೆ ರಟ್ಟೆ ನೋವು ಎಲ್ಲ ಬರುತ್ತೆ. ಮನೆಯಲ್ಲಿ ಯಜಮಾನ್ರು ಬೇರೆಯವ್ರು ಯಾರಾದರೂ ಅಮ್ಮ ಯಾರಾದರೂ ಇರ್ತಾರಲ್ಲ ಅವ್ರು ಅದನ್ನು ತೆಗೆದುಕೊಡ್ರಿ. ನೀವು ತಾಯಿ ಅಂದರೂ ತೆಗಿಯಕ್ಕೆ ಹೋಗ್ಬೇಡ್ರಿ. ಇದೊಂದು ಸ್ವಲ್ಪ ಹಾಕ್ಕೊಂಡು ತೇಯ್ದು ಮಗುಗೆ ತಿನ್ನಿಸ್ತಾ ಬಂದರೆ ಆ ಮಗುನೂ ಸ್ವಲ್ಪ ಚೆನ್ನಾಗಿ ಕೆಲವೊಂದು ಮಕ್ಕಳು ದಪ್ಪ ಆಗಿರಲ್ಲ. ನಾವು ಡಾಕ್ಟ್ರ್ ಹತ್ರ ದಪ್ಪ ಆಗಲಿಕ್ಕೆ ಅದು ಇದು ಕೊಡಿ ಅಂತ ಹೇಳೋದಕ್ಕಿಂತ ಈ ರೀತಿಯಾಗಿ ಮಾಡ್ಕೊಳ್ತಾ ಬಂದರೆ ಅವುಗಳು ಮೈ ಒಡ್ಕೊಳ್ತವೆ ಅಂತ ಹೇಳ್ತಾರೆ. ಆ ರೀತಿನೂ ಆಗುತ್ತೆ. ಹಾಗೆ ಅವಕ್ಕೆ ಸೊಂಟಕ್ಕೆ ಶಕ್ತಿ ಬರುತ್ತೆ. ಆಮೇಲೆ ಕತ್ತು ನಿಲ್ಲುತ್ತಲ್ವ, ಅಂದರೆ ನಾವು ಮಸಾಜ್ ಮಾಡಬೇಕಾದ್ರೂ ಸಹ ಎಣ್ಣೆ ಮಸಾಜ್ ಆಯಿಲ್ ಮಸಾಜ್ ಮಾಡ್ತೀವಲ್ಲ ಆವಾಗಲೂ ನೀಟಾಗಿ ಈಬೇಕು ಮಗುವಿನ ಕತ್ತನ್ನು. ಸೊ ಈ ಥರ ಕೊಡೋದ್ರಿಂದನೂ ಸೊ ಎರಡಕ್ಕೂ ಮಗುವಿಗೆ ಕತ್ತು ಬೇಗ ನಿಂತ್ಕೊಳ್ಲಿಕ್ಕೆ ಅಂದರೆ ಶೇಕ್ ಆಗ್ತಾ ಇರುತ್ತಲ್ವ, ಸೊ ಕತ್ತು ಬೇಗ ನಿಂತ್ಕೊಳ್ಲಿಕ್ಕೆ ಇವೆರಡೂ ಸಹ ಸಪೋರ್ಟ್ ಮಾಡ್ತವೆ. ಸೊ ಯಾರ್ಯಾರ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೋ ಅವರು ಇದನ್ನು ಅಪ್ಲೈ ಮಾಡ್ಬೋದು. ಕೆಲವ್ರು ಆಲ್ರೆಡಿ ಅಪ್ಲೈ ಮಾಡಿರ್ತೀರ, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅವ್ರು ಈ ರೀತಿ ಮಾಡ್ಬೋದು. ಒಂದು ಉತ್ತುತ್ತಿನ ತರಬೇಕಾದ್ರೆ ಅಂಗಡಿಯಿಂದ ಮೆತ್ತಗಿರೋ ಉತ್ತುತ್ತಿ ತರಬಾರ್ದು. ಸ್ವಲ್ಪ ಅದು ಗಟ್ಟಿ ಇರಬೇಕು, ಅಂದರೆ ತೇಯಲಿಕ್ಕೆ ಚೆನ್ನಾಗಾಗುತ್ತೆ. ಇನ್ ಕೇಸ್ ಏನಾದರೂ ಉತ್ತುತ್ತಿ ಮೆತ್ತ ಇತ್ತು ಅಂದರೆ ಈ ರೀತಿಯಾಗಿ ರಸ ಬಿಟ್ಕೊಳ್ಳಲ್ಲ. ಇದಿಷ್ಟು ನನ್ನ ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ. ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು.